ನಮಸ್ಕಾರ. ಎಲ್ಲಿ ಈರುಳ್ಳಿ ಪಕೋಡ ಹಿಡ್ಕೊಂಡು ತಿಂತಾ ಇದ್ದೀರಾ, ಚಳಿಗೆ ಅಂತ ಇದ್ದೀರಾ ರೇ. ಈರುಳ್ಳಿ ಪಕೋಡ ಅಂದರೆ ತುಂಬ ಮಿಸ್ ಆಗಿಬಿಡುತ್ತೆ. ಈರುಳ್ಳಿ ಪಕೋಡ ಅಲ್ವೇ ಇಲ್ಲ, ಈರುಳ್ಳಿ ಪಕೋಡ ಥರ ಕಾಣ್ತಾ ಇರೋ ಚಿಕನ್ ಪಕೋಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲಕ್ಕೆ ವಿಶೇಷವಾಗಿ ಹೊಸ ವರ್ಷಕ್ಕೋಸ್ಕರ ಮಾಡಿರೋ ಹೊಸ ರೆಸಿಪಿ ಚಿಕನ್ ಪಕೋಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಮಸ್ತೆ, ಸುಚಿ ಕಿಚಿಗೆ ಸ್ವಾಗತ. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತು ಒಂದು ಒಳ್ಳೆ ನಾನ್ ವೆಜ್ ಸ್ಟಾರ್ಟರ್, ಸೂಪರ್ ಈಸಿ ಆಗಿರೋಂಥ ಸ್ಟಾರ್ಟರ್. ಇದು ಬಹಳ ಕ್ವಿಕ್ ಆಗಿ ತಯಾರಾಗುತ್ತೆ. ಚಿಕನ್ ಪಕೋಡ. ಚಿಕನ್ ಪಕೋಡಾಗೆ ಬೇಕಾಗುವ ಪದಾರ್ಥಗಳು: ಚಿಕನ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್, ಹಸಿಮೆಣಸಿನಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಚಿಕನ್ ಮಸಾಲಾ ಪೌಡರ್, ಉಪ್ಪು, ಎಣ್ಣೆ, ನಿಂಬೆ ಹಣ್ಣು. ಮೊದಲನೇದಾಗಿ ಇಲ್ಲಿ ನಾನು ಬೋನ್ಲೆಸ್ ಟೆಂಡರ್ ಚಿಕನ್ ತಗೊಂಡಿದ್ದೀನಿ. ಕ್ವಿಕ್ ಆಗಿ ಆಗಂತ ಸ್ಟಾರ್ಟರ್ ಇದು. ಯಾವುದೇ ನ್ಯೂ ಇಯರ್ ಪಾರ್ಟಿ, ಯಾವುದೇ ಕಿಟಿ ಪಾರ್ಟೀಸ್, ಬರ್ಡೇ ಪಾರ್ಟೀಸ್ ಮನೇಲಿ ಕ್ವಿಕ್ ಆಗಿ ಮಾಡಬೇಕು ಅಂದರೆ ಸ್ಟಾರ್ಟರ್ಸ್ ಇರಲೇಬೇಕು. ಯಾವುದೇ ಪಾರ್ಟಿ ಮಾಡ್ತೀವಿ ಅಂದರೆ ಆ್ಯಪಿಟೈಸರ್ ಫಸ್ಟ್ ಸರ್ವ್ ಮಾಡೋಂಥದ್ದು. ಅದರಲ್ಲೂ ನಾವು ಮನೇಲಿ ಮಾಡಿದಾಗ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತೀವಿ ಅಡುಗೆ ಮಾಡೋದಕ್ಕೆ. ಸೊ ಬೇಗ ಆಗಂಥ ಅಡುಗೆಗಳನ್ನ ಚೂಸ್ ಮಾಡ್ಕೊಳ್ಳಿ. ಅದರಲ್ಲೂ ಈ ಚಿಕನ್ ಪಕೋಡ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಮಾಡೋದಕ್ಕೂ ಅಷ್ಟೇ ಸುಲಭ. ಮೊದಲನೇದಾಗಿ ಇಲ್ಲಿ ಅರ್ಧ kg ಬೋನ್ಲೆಸ್ ಟೆಂಡರ್ ಚಿಕನ್ ಇದೆ. ವಿತ್ ಬೋನ್ ಆದರೂ ತೊಗೋಬೋದು ಪಕೋಡ ಅಂದಾಗ. ಇಲ್ಲಿ ನಾನು ಬೋನ್ಲೆಸ್ ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ, ಯಾಕಂದರೆ ಕ್ವಿಕ್ಕಾಗಿ ಬೇಯುತ್ತೆ, ಬೇಗ ಬೇಯುತ್ತೆ, ಹಾಕುವುದು ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಮ್ಯಾರಿನೇಟ್ ಮಾಡಿಡೋಣ. ಲೆಮನ್ ಜ್ಯೂಸ್, ಚಿಕನ್ ಟೆಂಡರೈಸ್ ಆಗುತ್ತೆ. ಅರ್ಧ kg ಚಿಕನ್ಗೆ ಒಂದು ನಿಂಬೆಹಣ್ಣು ಅಥವಾ ದೊಡ್ಡ ನಿಂಬೆಹಣ್ಣು ಆದರೆ ಅರ್ಧ ಭಾಗದಷ್ಟು ಲೆಮನ್ ಜ್ಯೂಸ್. ಎಲ್ಲ ಮ್ಯಾರಿನೇಟ್ಗೆ ಹಾಕಿಟ್ಟಾಗ, ನೆನೆಸಿಟ್ಟಾಗ ಎಲ್ಲ ಮಸಾಲೆ ಪದಾರ್ಥಗಳು ನಮಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಚಿಕನ್ ಪೀಸಸ್ಗೆ ಸ್ವಲ್ಪ ಅರಿಶಿಣದ ಪುಡಿ, ಪಕೋಡಾಗೆ ಹಾಕಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಇಲ್ಲೇ ಈಗ ನಾನು ಮ್ಯಾರಿನೇಷನ್ಗೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ 1/4 ಟೀ ಸ್ಪೂನ್ ಸಾಕು, ಯಾಕಂದರೆ ಇಲ್ಲಿ ಮತ್ತೆ ನಾನಿಲ್ಲಿ ಚಿಕನ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಚಿಕನ್ ಮಸಾಲ ಪೌಡರ್ 1 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ಜೀರಾ ಪೌಡರ್, ಜೀರಿಗೆಯ ಪುಡಿ ಅರ್ಧ ಟೀ ಸ್ಪೂನ್, ಒಂದು 2 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಖಾರ ತಿಂತೀರಾ ಅಂದರೆ ಮತ್ತೊಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕಾಮನ್ ಆಗಿ ಸ್ವೀಟ್ಸ್ಗಳಲ್ಲೂ ತುಂಬ ಫೇಮಸ್ ಆಗಿದೆ ಚಿಕನ್ ಪಕೋಡ. ಈ ಪಾರ್ಟಿ ಸ್ಟಾರ್ಟರ್ ನೀವೀಗ ನ್ಯೂ ಇಯರ್ ಹತ್ತಿರದಲ್ಲೇ ಇದೆ, ನ್ಯೂ ಇಯರ್ಗೆ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಈ ಸ್ಟಾರ್ಟರ್ನ. ಹಾಗೂ 1 ಚಮಚದಷ್ಟು ಎಣ್ಣೆ. ಸಾಫ್ಟಾಗಿ ಆಗುತ್ತೆ ಚಿಕನ್, ಅದರಿಂದ ಇಲ್ಲಿ 1 ಚಮಚದಷ್ಟು ಎಣ್ಣೆನ ಬಳಸ್ತೀನಿ. ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಇಡಿ. ಸೊ ಯೂಶ್ವಲಿ ನಾನು ಹೇಳ್ತಾನೆ ಇರ್ತೀನಿ, ಟೈಮ್ ಇದೆ ಅಂದರೆ ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಸಮಯ ಇಲ್ಲಾಂದರೆ ಒಂದು 10 ನಿಮಿಷ ಆದರೂ ನೆನೆಸಿಟ್ಕೊಳ್ಳಿ. ಸಂಜೆ ಪಾರ್ಟಿ ಮಾಡ್ತೀರಾ ಅಂದರೆ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಯಾವಾಗಲಾರು ಇದನ್ನು ನೆನೆಸಿಟ್ಟಾಗ ಆ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಂಡಿರುತ್ತೆ ಹಾಗೂ ಜ್ಯೂಸಿಯಾಗಿರುತ್ತೆ. ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಒಂದು ಸೈಡ್ ಎಣ್ಣೆನ ಕಾಯೋದಕ್ಕಿಡೋಣ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಈಗ ಚಿಕನ್ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಕಡಲೆ ಹಿಟ್ಟು ಪಕೋಡ, ಚಿಕನ್ ಪಕೋಡ ಅಂದರೆ ಮೇನ್ ಕಡಲೆ ಹಿಟ್ಟೇನೆ. ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು, 4 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಇದು ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್. ಇದ್ರ ಜೊತೆನೇ ಈಗ ನಾನು ಕರಿಬೇವು ಹಾಗೆ ಹಾಕ್ತಾ ಇದ್ದೀನಿ, ತಿನ್ನೋವಾಗ ಪಕೋಡಾಲಿ ಚೆನ್ನಾಗಿರುತ್ತೆ. ಹಾಗೂ ಹಸಿ ಮೆಣಸಿನಕಾಯಿ
ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾನೀಗ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಅದು ಪೀಸಸ್ಗೆಲ್ಲ ಕೋಟ್ ಆಗಬೇಕು. ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟು. ನೀರು ಜಾಸ್ತಿ ಸೇರಿಸ್ಕೋಬೇಡಿ, ತೆಳುವಾಗಬಾರ್ದು. ತೆಳುವಾಗ್ಬಿಟ್ರೆ ನಮಗೆ ಅದು ಕ್ರಿಸ್ಪಿಯಾಗಿ ಬರೋಲ್ಲ. ಹಸಿಮೆಣಸಿನ್ಕಾಯಿ ಕರಿಬೇವು ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ. ಆ ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವ್ದು ಎಲ್ಲ ಫ್ಲೇವರ್ಸ್ ಇದರೊಳಗೆ ಬಿಟ್ಕೊಂಡು ಪಕೋಡ ತುಂಬಾ ರುಚಿಯಾಗಿರುತ್ತೆ. ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನೀರು ನಾನು ನೋಡಿದ್ರಲ್ಲ ಜಸ್ಟ್ ಸ್ಪ್ರಿಂಕಲ್ ಮಾಡಿಕೊಂಡು ಕಲಿಸ್ಕೊಳ್ಳಿ, ಜಾಸ್ತಿ ತೆಳುವಾಗಬಾರ್ದು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ, ನೆನೆಸಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ, ಸ್ವಲ್ಪ ಕಾಯಬೇಕು. ಅಷ್ಟರಲ್ಲಿ ನಾನು ಒಂದು ಬ್ರೇಕ್ ತೊಗೊಂಡು ನಂದಿನಿಯವರ ಕುಕೀಸ್ ತಿಂತೀನಿ. ಸೊ ಅಡುಗೆ ಮಾಡುವಾಗ ಹೊಟ್ಟೆ ಹಸಿಯುತ್ತೆ, ಸಣ್ಣ ಸಣ್ಣದು ಸ್ನ್ಯಾಕ್ ಐಟಮ್ ಏನಾರು ತಿನ್ನಬೇಕು ಅನಿಸುತ್ತೆ. ಒಂದು ಒಳ್ಳೆ ಕುಕಿ ನಂದಿನಿ ಕುಕೀಸ್, ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಒಳ್ಳೆ ಕುಕಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತುಂಬ ಜನ ನಮ್ಮ ಸುಚಿ ಕಿಚಿ ವ್ಯೂವರ್ಸ್ ನಿಮ್ಮ ಕಮೆಂಟ್ಸೆಲ್ಲ ನೋಡ್ತಾ ಇದ್ದೀನಿ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದರಲ್ಲಿ ನಿಮ್ಗೆ ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಮೀಡಿಯಮ್ ಫ್ಲೇಮ್ ಮಾಡಿ ಬೇಯಿಸ್ಕೋಬೇಕು. ಫಸ್ಟು ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ, ಜಾಸ್ತಿ ಕಾದಿರುತ್ತೆ. ಏನು ಸಖತ್ತಾಗಿದೆ ಅಂತ ಹೇಳಿದ್ರೆ, ಹೊಸ ವರ್ಷಕ್ಕೆ ಯಾರಿಗಾರು ಗಿಫ್ಟ್ ಕೊಡಬೇಕು, ಸ್ವೀಟ್ನ ಕೊಡಬೇಕು ಅಂದ್ಕೊಂಡಿದ್ರೆ ನಮ್ಮ ನಂದಿನಿ ಅವ್ರದ ಕಾಜು ಕಟ್ಲಿ ಎಷ್ಟು ಸಖತ್ತಾಗಿದೆ. ನಾನು ಆ ಕಡೆ ಹೋಗಿ ಒಂದು ತಿನ್ಕೊಂಡೇ ಬಂದ್ಬಿಟ್ಟೆ. ಮಜವಾಗಿದೆ. ಮೇಡಮ್ ತಗೊಳ್ಳಿ, ತಿನ್ನೋಡಿ ಕಾಜು ಕಟ್ಲಿ ಹೆಂಗಿದೆ ಅಂತ. ಕಳೆದೋಗ್ಬಿಡ್ತೀರಾ. ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷದಲ್ಲಿ ಇದೇ ಥರ ಸ್ವೀಟ್ಗಳು ಏನಂತೀರಾ? ತಿನ್ನೋಡಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಮೊನ್ನೆ ಎಲ್ಲ ತಿಂದ್ವಲ್ಲ, ದಿನ ತಿಂತಾನೆ ಇದ್ದೀವಿ. ತಿನ್ನೋಡ್ರಿ, ಸಖತ್ತಾಗಿದೆ. ತಿನ್ರಿ, ಹೊಸ ವರ್ಷ ತಿನ್ರಿ, ಸ್ವೀಟ್ ತಿನ್ರಿ. ತುಂಬಾ ಚೆನ್ನಾಗಿದೆ. ಮಜವಾಗಿದೆಯಲ್ಲ ಆ ಕಾಜುದು ಫ್ಲೇವರು. ಎಸ್, ಯಾಕಂದರೆ ನಂದಿನಿ ಅವರಲ್ಲಿ ಪರಿಶುದ್ಧತೆ ಇರ್ತದೆ, ಏನು ಮಿಕ್ಸ್ ಎಲ್ಲ ಇರೋಲ್ಲ. ಅದ್ಭುತ ಮಾಡಿದ್ದಾರೆ ಕಾಜು ಕಟ್ಲಿ. ಒಂದು ಬಾಕ್ಸ್ ಬೇರೆ ಕಳಿಸಿದ್ದಾರೆ, ಮುಳ್ಳಿ ತಿನ್ಕೊಳ್ಳಿ ಅಂತ. ಓಕೆ, ಏನ್ರಿ ಇದೇನ್ರಿ ಹೊಸ ವರ್ಷದಲ್ಲಿ ಯಾವುದೋ ಒಂದು ಈರುಳ್ಳಿ ಪಕೋಡ ಮಾಡ್ಕೊಂಡು. ಯಾವನ್ರಿ ಈರುಳ್ಳಿ ಪಕೋಡ? ಅದು ಈರುಳ್ಳಿ ಪಕೋಡ ಅಂತ ಕಾಣಿಸ್ತಾ ಇದೆ ನಿಮಗೆ? ಮತ್ತೆ ಇನ್ನೇನದ? ಅದು ಈರುಳ್ಳಿ ಪಕೋಡ ಅಲ್ಲ, ಪಕೋಡಾನೇ, ಆದರೆ ಚಿಕನ್ ಪಕೋಡ. ಅಯ್ಯೋ 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 ಅಯ್ಯೋ, ಚಿಕನ್ ಇದು ಪೂರ್ತಿ ಅಲ್ರಿ. ತಿಂದು ನೋಡ್ತೀನಿ. ಹೌದು, ಚಿಕನೇ ಸಾಕಾದ ಮಾಡಿದಾರೆ. ಏನು ಹೊಸ ವರ್ಷಕ್ಕೆ ನಿಮಗೆ ಈರುಳ್ಳಿ ಪಕೋಡ ಮಾಡಿಕೊಟ್ರೆ ಸುಮ್ಮನೆ ಇರ್ತೀರಾ? ಇದು ಯಾವಾಗ ರೀ ಕಲ್ತ್ರಿ ಹೊಸದು ರೀ? ಪಕೋಡ ಅಂದರೆ ಪಕೋಡ ಥರನೇ ಇರಬೇಕು. ಕ್ರಿಸ್ಪಿಯಾಗಿದೆ ಅಲ್ಲ, ಒಳಗಡೆ ಸಾಫ್ಟಾಗಿ, ಆಚೆ ಕಡೆ ಡೈರೆಕ್ಟಾಗಿ ಕರ್ದು ಹೋಗ್ತಾ ಇದೆ. ಸಕದ ಮಾಡಿದ್ದೀರಿ, ತಿನ್ನೋಡಿ. ಬೇಡ ಬೇಡ, ನೀ ಟೇಸ್ಟ್ ಮಾಡಿ. ಅದ್ಭುತವಾಗಿದೆ. 1 kg ಒಬ್ಬರೇ ತಿನ್ಬೋದು. ಇವಾಗ ಈರುಳ್ಳಿ ಬರೀ 60-50 ರೂಪಾಯಿ ಆಗ್ಬಿಟ್ಟಿದೆ kg. ಅದ್ರ ಬದಲು ಈ ಚಿಕನ್ ತಂದು ಮಾಡ್ಕೊಳ್ಳೋದೇ ವಾಸಿ ಅಂದ್ಕೊಂಡ್ರಾ? ಸಕ್ಕತ್ತಾಗಿದೆ. ಹೊಸ ವರ್ಷದಲ್ಲಿ ಪಾರ್ಟಿ ಗಿರ್ಟಿ ಮಾಡೋರು, ಸಾಯಂಕಾಲ ಕುತ್ಕೊಳ್ಳೋರು, ತಿನ್ನಬೇಕು ಅಂತ ಆಸೆ ಇರೋರು ಇದನ್ನು ಮಾಡ್ಕೊಳ್ಳಿ. ಬಾಯಿ ರೀಟೆ ಕರ್ಗೋಗ್ತಾ ಇದೆ. ಚೆನ್ನಾಗಿದೆ. ಪಕೋಡ ಥರನೇ ಇದೆ, ಆದರೆ ಮಾಮೂಲಿ ಪಕೋಡ ಅಲ್ಲ. ಅದ್ಭುತವಾಗಿದೆ. ಚಿಕನ್ ಪಕೋಡ ಮಕ್ಕಳಿಂದ ದೊಡ್ಡವ್ರ ತನಕ ಒಳ್ಳೆ ಸ್ಟಾರ್ಟರ್ ಇದು. ಯಾವ್ದಾದ್ರು ನ್ಯೂ ಇಯರ್ ಪಾರ್ಟಿ ಇನ್ನೇನು ಶುರು ಆಗುತ್ತಲ್ಲ, ಇವತ್ತು ನಾಳೆ ಒಳಗೆ ಅವೆಲ್ಲ ಮಲ್ಲಿ ಮಾಡ್ಕೊಳ್ಳಿ, ಭಾಳ ಖುಷಿ ಪಡ್ತೀರಾ. ನ್ಯೂ ಇಯರ್ಗೋಸ್ಕರ ಹೊಸ ಒಂದು ರೆಸಿಪಿ ನಮ್ಮ ಸುಚಿ ಕಿಚಿ ಚಾನಲಲ್ಲಿ ಚಿಕನ್ ಪಕೋಡ ನಿಮಗೋಸ್ಕರ. ಪಕೋಡನೇ ವೆಜ್ ಪಕೋಡಾರು ಸರಿ, ಚಿಕನ್ ಪಕೋಡಾರು ಜಾಸ್ತಿ ತಿಂದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಿನ್ನೋದು ಬಿಡೋಕ್ಕಾಗುತ್ತೇನೆ ರೀ? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗೆ ಇರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 10ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರಗಡೆ ತಂದಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಇದು ಎಲ್ಲ ಕಡೆ ಸಿಗುವಂಥದ್ದು, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು. ಜೊತೆಗೆ ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, ಅದನ್ನು ತಗೊಂಡು ಒಂದು ಮುಚ್ಚಳದಷ್ಟು ಔಷಧಿನ 30-40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಕುಡಿದ್ರೆ ಸಾಕು, ಗ್ಯಾಸ್ಟ್ರಿಕ್ಕೇ ಬರಲ್ಲ.
ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ 2 ಸರಿ ಕುಡೀರಿ ಊಟಕ್ಕಿಂತ ಮೊದಲು. ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟು ಇದೆ, ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಸನ್ ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸೋದು ಸನ್ ಪ್ಯೂರ್ ಆಯಿಲು. ಜೊತೆಗೆ ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರೀಫೈನ್ ಮಾಡಿರೋ ಎಣ್ಣೆ ಯಾವುದಾದ್ರು ಇದ್ದರೆ ಅದು ಸನ್ ಪ್ಯೂರ್ ಆಯಿಲ್. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲ್. ಆನ್ಲೈನಲ್ಲಿ ತೊಗೋಬೋದಾ ಮುಳ್ಳಿಯವರ? ಎಸ್, ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ. ಅಲ್ಲಿ ಸನ್ ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅದು ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ ಪ್ಯೂರ್. ನಂದಿನಿ, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಂದಿನಿ ಕರ್ನಾಟಕದಲ್ಲಿ ನಂದಿನಿಯವರ ಹಾಲು, ನಂದಿನಿಯವರ ಮೊಸರು, ನಂದಿನಿಯವರ ತುಪ್ಪ, ನಂದಿನಿಯವರು ಏನು ಬೇಕು ನಂದಿನಿದು ಎಲ್ಲವೂ ಸಿಗುವಂಥದ್ದು. ಹಾಲಿನ ಉತ್ಪನ್ನಗಳ ನಂಬರ್ 1 ಬ್ರ್ಯಾಂಡ್ ಅಂದರೆ ಅದು ನಂದಿನಿ ಬ್ರ್ಯಾಂಡು. ಈಗ ನಂದಿನಿ ಬ್ರ್ಯಾಂಡಲ್ಲಿ ನಿಮಗೆ ಹಾಲು, ತುಪ್ಪ, ಮೊಸರು ಅಲ್ಲದೆ ಒಳ್ಳೆ ಕುಕ್ಕೀಸ್ ಸಿಗುತ್ತೆ, ಒಳ್ಳೆ ಸ್ವೀಟ್ ಸಿಗುತ್ತೆ, ಜೊತೆಗೆ ಒಳ್ಳೆ ಐಸ್ ಕ್ರೀಮ್ ಕೂಡ ನಂದಿನಿ ಪ್ರಾಡಕ್ಟಲ್ಲಿ ಸಿಗ್ತಾಯಿದೆ. ಇವೆಲ್ಲವೂ ಬೇಕಾಗಿದ್ದರೆ ನಂದಿನಿ ಪ್ರಾಡಕ್ಟನ್ನೇ ಬಳಸಿ. ನಾವು ಬಳಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ ನಂದಿನಿಯನ್ನೇ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಅವರು ಮಿಲೆಟ್ಸಿಂದ ಮಾಡಿರುವಂಥ ಅದ್ಭುತವಾದ ಉತ್ಪನ್ನಗಳನ್ನು ಈಗ ಹೊರಗಡೆ ತಂದಿದ್ದಾರೆ. ಇದರೊಳಗೆ ನಿಮಗೆ ಮಿಲೆಕ್ಸ್ ದೋಸೆ ಇದೆ, ಉಪ್ಮಾ ಇದೆ, ಇಡ್ಲಿ ಇದೆ, ಜೊತೆಗೆ ರಾಗಿ ಇಡ್ಲಿ ಇದೆ. ಎಲ್ಲವೂ ಮಿಲೆಕ್ಸಿಂದ ಮಾಡಿರುವಂಥದ್ದು ಇನ್ಸ್ಟೆಂಟ್ ಫುಡ್ಗಳು. ಇದನ್ನು ತಗೊಂಡ ಕಲಿಸ್ತಾ ಇಟ್ಟ ತಿಂದ ಹಂಗಿದೆ. ತುಂಬ ರುಚಿಯಾಗಿದೆ, ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಮಿಲೆಕ್ಸಿನ ಎಲ್ಲ ಪ್ರಾಡಕ್ಟ್ಗಳನ್ನು ನೀವು ಬಳಸೋಕ್ಕೆ ಶುರು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ BP ಬರಲ್ಲ, ಶುಗರು ನಾರ್ಮಲ್ ಆಗಿರುತ್ತೆ, ಜೊತೆಗೆ ವೆಯ್ಟ್ ರಿಡಕ್ಷನ್ ಆಗಿ ಸ್ಲಿಮ್ಮಾಗಿ ಕಾಣ್ತೀರಾ. ಎಲ್ಲಿ ಸಿಗುತ್ತೆ ಮುಳ್ಳಿಯವರೇ? ನಾವು ತೊಗೋಬೇಕಲ್ಲ, ಇದನ್ನು ಬರೀ ಎಕ್ಸಿಬಿಷನ್ ಎಲ್ಲ ನೋಡ್ತಾ ಇದ್ದೀವಿ, ನಾವು ತೊಗೋಬೇಕು, ಯಾವ್ದಾದ್ರು ಅಂಗಡಿ ಸಿಗುತ್ತಾ? ಅದೆಲ್ಲದಕ್ಕಿಂತ ಈಸಿಯಾಗಿ ಸದ್ಯಕ್ಕೀಗ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಒಂದು ಒಳ್ಳೆ ಪಕೋಡನ ಮಾಡಿ ಕೊಟ್ಬಿಟ್ಟಿದ್ದಾರೆ. ಪಾರ್ಟಿ ಬೇರೆ ಮಾಡಬೇಕು, ಪಾರ್ಟಿ ಟೈಮ್ ಆಗ್ತದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.